ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಇವತ್ತು ಈ ಸ್ಯಾರಿಗೆ ಕ್ರೋಶೆ ವರ್ಕನ್ನು ಹಾಕ್ತಾ ಇದ್ದೀನಿ. ಸ್ಯಾರಿ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ. ಇದಕ್ಕೀಗ ಕ್ರೋಶೆ ವರ್ಕನ್ನು ಮಾಡೋಣ. ಇದಕ್ಕೆ ರಿಂಗ್ ಬೀಡ್ಸ್ ಬೇಕು ಮತ್ತು ರೌಂಡ್ ಬೀಡ್ಸ್ ಬೇಕು. ಇಷ್ಟು ಮೆಟೀರಿಯಲ್ಸ್ ಬೇಕು. ಹಾಗೆ 10 ನಂಬರ್ ಕ್ರೋಶನ ತೊಗೊಂಡಿದ್ದೀನಿ. ಈಗ ನಾವು ವರ್ಕನ್ನು ಸ್ಟಾರ್ಟ್ ಮಾಡೋಣ. ಬನ್ನಿ ಹೇಳ್ಕೊಡ್ತೀನಿ. ನೋಡಿ, 7 ಎಳೆ ಥ್ರೆಡನ್ನು ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ 6 ಎಳೆನೂ ತೊಗೋಬೋದು, 6 ಅಥವಾ 7 ಎಳೆನ ತೊಗೊಳ್ಳಿ. ನಾನಿಲ್ಲಿ 7 ಎಳೆ ಥ್ರೆಡನ್ನು ತೊಗೊಂಡಿದ್ದೀನಿ. ನೋಡಿ, ಸ್ಟಾರ್ಟಿಂಗು ಕ್ರೋಶೆ ವರ್ಕಿಗೆ ಯಾವಾಗಲೂ ಅಷ್ಟೇ 2 ಸಲ ಲಾಕನ್ನು ಮಾಡ್ಕೊಳ್ಳಿ. 2 ಸಲ ಲಾಕ್ ಆದಮೇಲೆ 1 2 3 4 ಅಥವಾ 5 ಚೈನನ್ನು ಹಾಕ್ಕೊಂಡು 4 ಚೈನ್ ಹಾಕ್ಕೊಂಡ್ರೆ ಸಾಕು. ಇಲ್ಲಿ 2 ಸಲ ಲಾಕನ್ನು ಮಾಡ್ಕೋಬೇಕು. 2 ಲಾಕ್ ಆದಮೇಲೆ ಮತ್ತೆ ಈ ಥರ ಥ್ರೆಡನ್ನು ತೊಗೊಳ್ಳಿ. ನಿಮ್ಮ ಹತ್ರ ಯಾವುದಿದೆ ಅದನ್ನು, ಒಂದು ರೌಂಡ್ ಬೀಡು ಯಾವುದಾದ್ರೂ ಸರಿ ತೊಗೋಬೋದು, ರೌಂಡೇ ಬೇಕು ಅಂತೇನಿಲ್ಲ. ಸಿಲಿಂಡರ್ ಬೀಡ್ ಬರುತ್ತಲ್ಲ, ಆ ಥರ ಉದ್ದ ಇರೋದಾದ್ರೂ ತೊಗೋಬೋದು. ಬೀಡನ್ನು ಹೀಗೆ ಹಾಕೊಳ್ಳಿ. ಬೀಡ್ ಲಾಕ್ ಹೀಗೆ ಹಾಕ್ಕೊಂಡು ಮತ್ತೆ 2 ಲಾಕನ್ನು ಮಾಡ್ಕೋಬೇಕು. 2 ಲಾಕ್ ಆದಮೇಲೆ ಈ ರೀತಿ ರಿಂಗ್ ಬೀಡನ್ನು ತೊಗೊಂಡು ರಿಂಗ್ ಬೀಡ್ ಒಳಗಡೆ ನೋಡಿ ಹೀಗೆ ಕ್ರೋಶನ ಹಾಕಿ ದಾರನ ತಂದು ಎರಡನ್ನು ಸೇರಿಸಿ ಹೀಗೆ ಲಾಕನ್ನು ಮಾಡ್ಕೋಬೇಕು. ಮತ್ತೆ ನೋಡಿ, ರಿಂಗ್ ಬೀಡ್ ಒಳಗಡೆ ಹೋಗಿ ದಾರನ ತಂದು ಕ್ರೋಶ ಮೇಲೆ 2 ಲೂಪ್ ಇರುತ್ತೆ, ಅವೆರಡರಲ್ಲೂ ಒಂದು ಮಾಡ್ಕೋಬೇಕು. ಇದೇ ಥರ ನಾವಿಲ್ಲಿ ರಿಂಗನ್ನು ಫಿಲ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಈ ರೀತಿ ಬೀಡ್ ಒಳಗಡೆಯಿಂದ ಹೋಗಿ ದಾರನ ತಂದು 2 ಲೂಪಲ್ಲೂ ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಇದೇ ಥರ ಪೂರ್ತಿ ರಿಂಗಿಗೆ ಎಷ್ಟು ಸಿಂಗಲ್ ಕ್ರೋಶಗಳು ಹಿಡಿಯುತ್ತೆ ಅಷ್ಟನ್ನು ನಾವು ಫಿಲ್ ಮಾಡ್ಕೊಳ್ತಾ ಹೋಗಬೇಕು. ಬೀಡ್ ಒಳಗಡೆ ಹೋಗಿ ದಾರನ ತಂದು 2ರಲ್ಲೊಂದು ಹಾಕ್ಕೊಂಡ್ರೆ ಲಾಕ್ ಆಗುತ್ತೆ. ಮತ್ತು ಹೀಗೆ ಹೋಗಿ ದಾರನ ತನ್ನಿ ಹೀಗೆ ಲಾಕ್ ಮಾಡ್ಕೊಳ್ಳಿ. ಜಾಸ್ತಿ ಟೈಟ್ ಮಾಡ್ಕೋಬೇಡಿ, ಇದ್ರೊಳಗಡೆಯಿಂದ ಹಿಂಗೆ ಹೋಗೋಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಫ್ರೀ ಬಿಟ್ಕೊಂಡು, ನೀವೇನಾದರೂ ಇದು ಸ್ವಲ್ಪ ದೊಡ್ಡದಾಗಿ ಬರಬೇಕು ಅಂತ ಏನಾದ್ರು ಅನಿಸಿದ್ರೆ ಕ್ರೋಶೆ ಮೇಲೆ 1 ಸಲ ದಾರನ ತೊಗೊಂಡು ನೀವು ಬೇಕಾದ್ರೆ ಇಲ್ಲಿ ಡಬಲ್ ಕ್ರೋಶ ಅಥವಾ ಟ್ರಿಬಲ್ ಕ್ರೋಶನ ಮಾಡ್ಕೋಬೋದು. ಕ್ರೋಶೆ ಮೇಲೆ 1 ಸಲ ದಾರನ ತೊಗೊಂಡ್ರೆ 2ರಲ್ಲೊಂದು ಈ ರೀತಿ ಬರುತ್ತೆ. ಅದು ಸ್ವಲ್ಪ ರಿಂಗ್ ಸುತ್ತ ದೊಡ್ಡದಾಗಿ ಬರುತ್ತೆ. ನೀವು ಆ ಥರನೂ ಬೇಕಾದರೆ ಮಾಡ್ಕೊಳ್ಳಿ, ಸ್ವಲ್ಪ ದೊಡ್ಡದಾಗಿರಲಿ ಅಂದರೆ. ನಾನಿಲ್ಲಿ ಬೀಡ್ಗೆ ಸಿಂಗಲ್ ಕ್ರೋಶ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಈಸಿ ಇದೆ, ಬಿಗಿನರ್ಸ್ಗಳು ಕೂಡ ಆರಾಮಾಗಿ ಹಾಕೋಬೋದು ಇದನ್ನು. ರಿಂಗಿಗೆ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ಪೂರ್ತಿ ನೀಟಾಗಿ ಕವರ್ ಮಾಡ್ಕೊಳ್ಳಿ, ಎಲ್ಲೂ ಗ್ಯಾಪ್ ಕೊಡೋಕೆ ಹೋಗಬೇಡಿ. ಈ ರಿಂಗನ್ನು ಪೂರ್ತಿ ಥ್ರೆಡ್ಡಿಂದ ಕವರ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಕವರ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನೀಟಾಗಿ ಫಿಲ್ ಮಾಡ್ಕೋಬೇಕು. ಎಲ್ಲೂ ಬೀಡ್ ಕಾಣಿಸ್ಬಾರ್ದು. ನೋಡಿ, ಅಷ್ಟು ನೀಟಾಗಿ ಫಿಲ್ಲನ್ನು ಮಾಡಿಕೊಂಡು ಈ ರೀತಿ ಒಂದು ಸಲ ನೀಟ್ ಮಾಡ್ಕೊಳ್ಳಿ, ಸರಿಯಾಗಿ ಕೂರುತ್ತೆ ಅದು. ಈ ರೀತಿ ಮಾಡ್ಕೊಂಡಾದಮೇಲೆ ಹೀಗೆ ಇಟ್ಕೊಂಡು ಹೀಗೆ ನೋಡ್ಕೊಳ್ಳಿ, ಕರೆಕ್ಟಾಗಿ ಅದು ಎಲ್ಲಿಗೆ ಪ್ಲೇಸ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳಿ. 1 ಲಾಕ್ ಆಯಿತು. 2 ಲಾಕ್. ಇಲ್ಲಿ 1 ಬೀಡ್ ಹಾಕ್ಬಿಟ್ಟು ಲಾಕನ್ನು ಮಾಡ್ಕೊಂಡಿದ್ದೀವಿ. ನೋಡಿ, ಈ ರೀತಿ 2 ಟೈಮ್ ಲಾಕ್ ಮಾಡ್ಕೊಂಡಾದ್ಮೇಲೆ ಥ್ರೆಡನ್ನು ಹೀಗೆ ತೊಗೊಂಡು ಮತ್ತೆ 1 ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡನ್ನು ಹಾಕ್ಕೊಂಡು ಮತ್ತೆ ಬಟ್ಟೆಗೆ 2 ಸಲ ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 4 ಚೈನನ್ನು ಹಾಕೊಳ್ಳಿ. ನಾವಿಲ್ಲಿ ಬೀಡ್ ಹಾಕಿದಾಗ ಮತ್ತು ಚೈನ್ ಹಾಕಿದಾಗ 2 ಲಾಕನ್ನು ಹಾಕೋಬೇಕಾಗುತ್ತೆ.
ಮತ್ತೆ ರಿಂಗ್ ಬೀಡನ್ನು ತಗೊಂಡು ಮತ್ತೆ ರಿಂಗಿಗೆ ಈಗ ಫಿಲ್ ಮಾಡ್ಕೋಬೇಕು. ಬೀಡ್ ಒಳಗಡೆ ಹೋಗಿ ದಾರನ ತಂದು ಈ ರೀತಿ ರಿಂಗ್ ಪೂರ್ತಿ ಕವರ್ ಮಾಡ್ಕೊಳ್ಳಿ. ಇದೇ ರೀತಿ ಸ್ಯಾರಿ ಪೂರ್ತಿ ಮಾಡ್ಕೋಬೇಕು ನಾವು. ಈಸಿ ಇದೆ, ಬಿಗಿನರ್ಸ್ಗಳು ಕೂಡ ಆರಾಮಾಗಿ ಹಾಕೋಬೋದು. ಹಾಕೊಳ್ಳಿ ಫ್ರೆಂಡ್ಸ್. ಆದಷ್ಟು ಹೀಗೆ ವರ್ಕನ್ನು ಮಾಡುವಾಗ ನೀವು ಹೀಗೆ ಮೇಲೇ ಹಾಕೋಬೇಡಿ. ಈ ಮೇಲೆ ಹಾಕ್ಕೊಂಡ್ರೆ ಇಲ್ಲಿ ನೋಡಿ ರೌಂಡ್ ಇದೆ ಅಲ್ವಾ, ಈ ರೌಂಡಲ್ಲಿ ಮೇಲ್ಗಡೆ ಕೂರುತ್ತೆ, ಅದು ಈ ಮೇಲ್ಗಡೆ ಭಾಗ ಬಂದುಬಿಡುತ್ತೆ. ನೀವು ಈ ಕಡೆ ಸೈಡಿಗೆ ನೀವು ಹಾಕೋಬೇಕಾಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಹೀಗೆ ಹಾಕ್ಕೊಳ್ತಾ ನೀವು ಹೀಗೆ ನೀಟ್ ಮಾಡ್ಕೊಳ್ಳಿ. ಅದಕ್ಕೆ ಹೇಳಿದ್ದು ಪೂರ್ತಿ ಟೈಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಮೇಲೆ ಬರುತ್ತೆ ಅಂತ. ಈ ರೀತಿ ಹೀಗೆ ಮಾಡ್ಕೊಳ್ಳಿ, ಅದು ನೀಟಾಗಿ ಸುತ್ತ ಕೂರುತ್ತೆ. ಈ ರೀತಿ ಹಾಕ್ಕೊಂಡು ನೀವು ಸೈಡಿಗೆ ಈ ರೀತಿ ಹಾಕ್ಕೊಳ್ಳಿ, ಆಗ ನೀಟಾಗಿ ಕೂರುತ್ತೆ. ಥ್ರೆಡನ್ನು ತಗೊಂಡು ಈ ರೀತಿ ಹಾಕ್ಕೋಬೇಕು ನೋಡಿ, ನೀಟಾಗಿ ಬರುತ್ತೆ. ಜಾಸ್ತಿ ಏನು ಪ್ರೊಸೀಜರ್ ಇಲ್ಲ ಫ್ರೆಂಡ್ಸ್. ರಿಂಗಿಗೆ ಫಿಲ್ ಮಾಡ್ಕೊಂಡು ಹೋಗೋದಷ್ಟೇ. ಕುಚ್ಚು ಹಾಕೋದಕ್ಕೆ ಚೈನ್ ಹಾಕೋಬೇಕು, ಒಂದು ಬೀಡ್ ಹಾಕಬೇಕು, ಆಮೇಲೆ ರಿಂಗ್ ಬೀಡಿಗೆ ಫಿಲ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಈ ಡಿಸಲ್ಲಿರೋ ಸ್ಟೆಪ್ಪು ಜಾಸ್ತಿ ಏನಿಲ್ಲ, ತಲೆ ಕೆಡಿಸ್ಕೊಂಡು ಮಾಡುವಂಥದ್ದು ಏನಿಲ್ಲ, ಆರಾಮಾಗಿ ಮಾಡ್ಕೋಬೋದು ನೋಡಿ. ಈ ರೀತಿ ನೀಟಾಗಿ ಬೀಡ್ ಕಾಣಿಸೋದಂಗೆ ನೀಟಾಗಿ ಫುಲ್ ಮಾಡ್ಕೊಳ್ಳಿ. ನೀಟಾಗಿ ಕವರ್ ಆಗಬೇಕು ಅದು ಬೀಡು. ಈ ರೀತಿ ಕವರ್ ಮಾಡಿಕೊಂಡು ಈ ರೀತಿ ಫಿಲ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಹೀಗೆ ನೋಡಿ, ನೀಟಾಗಿ ಹೀಗೆ ಇಟ್ಕೊಳ್ಳಿ. ಇಟ್ಕೊಂಡು ಲಾಕ್ ಮಾಡಿ. ಈ ರೀತಿ ಲಾಕ್ ಮಾಡಿಕೊಂಡು 2 ಸಲ ಲಾಕ್ ಮಾಡ್ಕೊಳ್ಳಿ. ಲಾಕೊಂದು ಮತ್ತು ಇನ್ನೊಂದು ಸಲ ಲಾಕು. ಇನ್ನೊಂದು ಸಲ ಹೀಗೆ ಲಾಕನ್ನು ಮಾಡಿಕೊಂಡು ಥ್ರೆಡ್ಡನ್ನು ಹೀಗೆ ತಗೊಳ್ಳಿ. ಮತ್ತೆ ಒಂದು ಬೀಡನ್ನು ಹಾಕೊಳ್ಳಿ. ಮತ್ತೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಲಾಕ್, ಮತ್ತೆ 4 ಚೈನ್ 1 2 3 4 ಚೈನನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಲಾಕ್. ಈಗ ಮತ್ತೆ ಇನ್ನೊಂದು ಬೀಡ್. ಇಲ್ಲಿ ಕುಚ್ಚು ಪಕ್ಕನೂ 2 ಬೀಡ್ ಬರುತ್ತೆ, ರಿಂಗ್ ಪಕ್ಕನೂ ಬೀಡ್ ಬರುತ್ತೆ, ಆ ಕಡೆ ಈ ಕಡೆ. ಆ ರೀತಿ ಕ್ರಿಯೇಟ್ ಆಗುತ್ತೆ ಈ ಡಿಸೈನು. ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಯಾರಿ ಪೂರ್ತಿ ಹಾಕಿ ತೋರಿಸ್ತೀನಿ ನಾನು ನಿಮಗೆ. ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್. ನೋಡೋಕ್ಕೆ ಡಿಫ್ರೆಂಟಾಗೂ ಇರುತ್ತೆ. ರಿಂಗನ್ನು ಬಳಸಿ ಡಿಸೈನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಒಂದು ಬೀಡ್ ಆದಮೇಲೆ ಈಗ ಮತ್ತೆ ರಿಂಗ್ ಬೀಡನ್ನ ಹಾಕೋಬೇಕು ಫ್ರೆಂಡ್ಸ್. ಇಲ್ಲಿ ರಿಂಗ್ ಬೀಡು ನಿಮ್ಮ ಹತ್ರ ಏನಾದರೂ ಈ ಥರ ಡಲ್ ಗೋಲ್ಡ್ ಇದ್ರೂ ಸಹ ಇದನ್ನು ಹಾಕೋಬೋದು. ಇದು ವೇಸ್ಟ್ ಆಗುತ್ತೆ, ನಾವು ಯೂಸ್ ಮಾಡಲ್ಲ ಅನ್ನೋ ರಿಂಗ್ಗಳೇನಾದರೂ ಇದ್ರೂ ಹಾಕೊಳ್ಳಿ. ಏಕೆಂದರೆ ಈ ರೀತಿ ಕವರ್ ಮಾಡ್ತೀವಿ ಅಲ್ವಾ ನೀಟಾಗಿ, ಅದು ಏನು ಕಾಣಿಸೋದಿಲ್ಲ. ಈ ರೀತಿ ಇದ್ರೂ ಯೂಸ್ ಮಾಡಿಕೊಂಡು ಹಾಕಿ, ಇಲ್ಲ ಈ ರೀತಿ ಬೀಡಿದ್ರೂ ಹಾಕಿ, ಯಾವುದಾದ್ರೂ ಓಕೆ. ಹೇಳಿದೆ ಅಷ್ಟೇ. ಏನಾದ್ರು ಸುಮ್ಮನೆ ಇದು ಡಲ್ ಕಾಣಿಸ್ತಾ ಇದೆ, ಯಾರೂ ಹಾಕಿಸ್ಕೊಳ್ತಾ ಇಲ್ಲ, ವೇಸ್ಟ್ ಆಗುತ್ತೆ ಅನ್ನೋದಾದರೆ ನಿಮ್ಮ ಹತ್ರ ಇಟ್ಕೊಂಡಿದ್ರೆ, ಇಲ್ಲ ನಿಮಗೆ ತೊಗೊಳಕ್ಕೆ ಹೋದಾಗ ಅದು ಸಿಗದೇ ಇದೆ ಸಿಕ್ಕಿದ್ರೂ ಓಕೆ. ಯಾಕೆಂದರೆ ಇದು ಥ್ರೆಡ್ ಮುಚ್ಕೊಳ್ಳೋದ್ರಿಂದ ಏನೂ ಕಾಣೋದಿಲ್ಲ. ಹಾಗಾಗಿ ಈ ಥರ ಬೀಡಿದ್ರೂ ಯೂಸ್ ಮಾಡಿ ನೋಡಿ. ನಾನೀಗ ಅದನ್ನೇ ಒಂದು ತೋರಿಸ್ತೀನಿ ನಿಮಗೆ. ನೀಟಾಗಿ ಪಕ್ಕದಲ್ಲೇ ಇಟ್ಕೊಂಡು ಬೀಡನ್ನು ಹೀಗೆ ಲಾಕ್ ಮಾಡ್ಕೊಬಿಡಿ ನೋಡಿ. ಈ ರೀತಿ ಇರುತ್ತೆ ಅಲ್ವಾ, ಕರೆಕ್ಟಾಗಿ ಹೀಗೆ ಇಟ್ಕೊಂಡು ಪಕ್ಕದಲ್ಲೇ ಇಟ್ಕೊಂಡು ರಿಂಗ್ ಒಳಗಡೆ ಹೋಗಿ ದಾರನ ತಂದು ಹೀಗೆ ಲಾಕ್ ಮಾಡ್ಕೊಬಿಡಿ. ನೀಟಾಗಿ ಅದೇ ಪಾಯಿಂಟಲ್ಲಿ ಕೂರುತ್ತೆ. ಮತ್ತು ಈಗ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಪಕ್ಕನೇ ಹಾಕ್ಕೊಂಡು ಹೋಗಬೇಕು ಸಿಂಗಲ್ ಕ್ರೋಶಗಳನ್ನ. ಈ ರೀತಿ ಹಾಕ್ಕೊಂಡು ನೀಟಾಗಿ ಗ್ಯಾಪ್ ಕೊಡಬೇಡಿ, ಪಕ್ಕನೇ ಫುಲ್ ಮಾಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಯಾರಿ ಪೂರ್ತಿ ಹಾಕಿ ನಾನು ನಿಮಗೆ ತೋರಿಸ್ತೀನಿ, ಅದರ ಲುಕ್ಕು ಗೊತ್ತಾಗುತ್ತೆ ಹೇಗೆ ಬರುತ್ತೆ ಅಂತ. ನೀವಿಲ್ಲಿ ರೌಂಡ್ ಬೀಡೇ ತಗೋಬೇಕು ಅಂತ ಏನಿಲ್ಲ, ಸಿಲಿಂಡರ್ ಬೀಡು, ಉದ್ದ ಬೀಡು ಯಾವುದಾದ್ರೂ ಇರುತ್ತೆ ಅಲ್ವಾ ಬೇರೆ ಶೇಪು, ಅದನ್ನು ಸಹ ಹಾಕೋಬೋದು. ರೌಂಡ್ ಹಾಕಿ ಇಲ್ಲ ಉದ್ದ ಶೇಪಲ್ಲಿ ಯಾವುದಾದ್ರೂ ಇದ್ದರೆ ಅದನ್ನು ಹಾಕ್ಕೊಳ್ಳಿ.
ಈ ರೀತಿ ನೀಟಾಗಿ ಪಕ್ಕನೇ ನೋಡಿ, ಒಂದು ಸ್ವಲ್ಪನೂ ಬೀಡ್ ಕಾಣಲ್ಲ ಅಲ್ವಾ, ಹಾಗೆ ಪಕ್ಕನೇ. ಅದು ನೀವೇನು ಕೌಂಟಿಂಗ್ ತೊಗೊಳೋದು ಬೇಡ, ಈ ಡಿಸೈನಲ್ಲಿ ಕೌಂಟಿಂಗ್ ಅನ್ನೋದೇನು ಬೇಡ. ಫಿಲ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಕವರ್ ಆಗುತ್ತೆ ಆ ಬೀಡ್ ಒಳಗಡೆ ಅಷ್ಟನ್ನು ಕವರ್ ಮಾಡ್ಕೊಳ್ಳಿ. ಇದರಲ್ಲೇನು ನೀವು ಕೌಂಟಿಂಗಾಗಿ ಇಷ್ಟೇ ಕಂಬ ತಗೋಬೇಕು ಅನ್ನೋದೇನಿಲ್ಲ. ರಿಂಗನ್ನು ಫಿಲ್ ಮಾಡ್ಕೋಬೇಕು, ಕವರ್ ಮಾಡಬೇಕು. ಇಲ್ಲೇನು ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸಿಂಗಲ್ ಕ್ರೋಶನ, ಅದರಲ್ಲಿ ಫಿಲ್ ಆಗಬೇಕಷ್ಟೇ, ಅದೇನು ಲೆಕ್ಕ ಇಡೋ ಅವಶ್ಯಕತೆ ಇಲ್ಲ. ಬ್ರೈಡಲ್ ಡಿಸೈನು, ಸಿಂಪಲ್ ಡಿಸೈನು ಎಲ್ಲನೂ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಯಾರು ಹೊಸಬ್ರು ನೋಡ್ತಾ ಇದ್ದರೆ ವಿಡಿಯೋನ ವಿಸಿಟ್ ಮಾಡಿ, ನಿಮ್ಗೆ ಯಾವ್ದು ಈಸಿ ಅನ್ನುತ್ತೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಕಲ್ತ್ಕೊಳ್ಳಿ. ಆದಷ್ಟು ಎಲ್ಲನೂ ಕಲಿಯೋಕ್ಕೆ ಪ್ರಯತ್ನ ಪಡಿ. ನೀವೇನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಎಲ್ಲನೂ ಕಲ್ತ್ಕೊಳ್ಳಿ, ನೀವು ಒಂದು ಕ್ಯಾಟ್ಲಾಗನ್ನು ಮಾಡಿಟ್ಕೊಳ್ಳಿ. ಇಲ್ಲ ನಾವು ಮನೇಲಿ ಓನಾಗಿ ಮಾಡ್ಕೊತಿದ್ದೀವಿ ಅಂದರೆ ನಿಮ್ಗೆ ಯಾವುದು ಇಷ್ಟ ಬರುತ್ತೆ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಈ ರೀತಿ ನೋಡಿ ಪೂರ್ತಿ ಕವರ್ ಮಾಡಿಬಿಡಿ. ಇಷ್ಟು ಪೂರ್ತಿ ಕವರ್ ಆಯ್ತಲ್ವ, ಈಗ ಹೀಗೆ ಇಟ್ಕೊಂಡು ಹೀಗೆ ಹಾಕೊಳ್ಳೋದು. ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳಿ, ಆಗ ಅಲ್ಲಿ ಡಬಲ್ ಲಾಕ್ ಅನ್ನೋದು ಬರುತ್ತೆ. ಅದಾದಮೇಲೆ ಬೀಡನ್ನ ಹಾಕೋಬೇಕು, ಚೈನ್ನ ಹಾಕೋಬೇಕು, ಮತ್ತೆ ಒಂದು ಬೀಡ್ ಹಾಕೊಳ್ಳೋದು. ಇದೇ ಥರ ಪೂರ್ತಿ ಸ್ಟೆಪ್ಪು ಬರುತ್ತೆ. ಚೈನ್ ಹಾಕ್ತಿರೋ ಕಡೆ ಕುಚ್ಚುಗಳು ಬರುತ್ತೆ, 4 ಚೈನ್ನ ಹಾಕೊಳ್ಳಿ. ಇದು ಕುಚ್ಚು ಕೊಟ್ಟೋದಕ್ಕೆ. ಈ ಡಿಸೈನಲ್ಲಿ ಸ್ಯಾರಿ ಪೂರ್ತಿ ಲಾಕ್ ಬರೋ ಕಡೆ ಎಲ್ಲ ಡಬಲ್ ಲಾಕೇನೆ ಬರುತ್ತೆ. ನೋಡಿ ಇದೇ ಥರ ನಾನು ಪೂರ್ತಿ ಸ್ಯಾರಿಗೆ ಹಾಕ್ಕೊಂಡು ರಿಂಗನ್ನು ಫಿಲ್ ಮಾಡಿಕೊಂಡು ಪೂರ್ತಿ ಸೀರೆಗೆ ಹಾಕಿ ಕುಚ್ಚನ್ನು ಕಟ್ಟಿ ಫೈನಲ್ ಲುಕ್ಕು ಹೇಗೆ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಸದ್ಯಕ್ಕೀಗ ನೋಡಿ ಈ ರೀತಿ ಕಾಣುತ್ತೆ. ಇಲ್ಲಿ ಮಧ್ಯದಲ್ಲಿ ಒಂದೊಂದು ಕುಚ್ಚು ಬರುತ್ತೆ, ಈ ರೀತಿ ಕಾಣುತ್ತೆ. ನಾನು ಫುಲ್ಲು ಹಾಕ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಪೂರ್ತಿ ಸೀರೆಗೆ ಹಾಕಿದ್ದೀನಿ, ಈ ರೀತಿ ಲುಕ್ ಅನ್ನೋದು ಕಾಣಿಸುತ್ತೆ ನೋಡಿ. ಎಷ್ಟು ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಬಿಗಿನರ್ಸ್ಗಳು ಕೂಡ ತುಂಬ ಈಸಿಯಾಗಿ ಹಾಕೋಬೋದು. ನೋಡಿ ಎಷ್ಟು ನೀಟಾಗಿ ಈ ರೀತಿ ರಿಂಗನ್ನು ಪೂರ್ತಿ ಕವರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಎಷ್ಟು ಆಗುತ್ತೆ ಅಷ್ಟು ರಿಂಗನ್ನು ಪೂರ್ತಿ ಕವರ್ ಮಾಡ್ಕೊಳ್ಳಿ. ಈ ಡಿಸೈನ್ ಇಷ್ಟ ಆದರೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. Thank you for watching.